ಇನ್ನು ಹೊಸ ವರ್ಷದ ಪ್ರಯುಕ್ತ ರಾಜ್ಯದ ಬಹುತೇಕ ಧಾರ್ಮಿಕ ಸ್ಥಳಗಳು ಭಕ್ತರಿಂದ ತುಂಬಿ ತುಳುಕ್ತಾ ಇದೆ. ಅದರಲ್ಲೂ ನಾಡ ಅಧಿದೇವತೆ ಚಾಮುಂಡಿ ಬೆಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಹೊಸ ವರ್ಷದ ಮೊದಲ ದಿನವೇ ಭಕ್ತರು ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದ್ದಾರೆ. ಮುಂಜಾನೆ 3 ಗಂಟೆಯಿಂದಲೇ ಕ್ಯೂ ಇದೆ ಭಕ್ತರಿಂದ. ಸರತಿ ಸಾಲಿನಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಬಂದು ದೇವರ ದರ್ಶನವನ್ನು ಪಡಿತಾ ಇದ್ದಾರೆ. ಚಾಮುಂಡಿ ಬೆಟ್ಟದಲ್ಲೂ ಕೂಡ ರಶ್ಶು ಎಲ್ಲಿ ನೋಡಿದರೂ ಕೂಡ ಭಕ್ತರೇ ಕಾಣಿಸ್ತಾ ಇದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ರಾಯರ ಮಠದಲ್ಲೂ ಭಕ್ತರು, ಚಾಮುಂಡಿ ಬೆಟ್ಟದಲ್ಲೂ ಭಕ್ತರು, ಆ ಕಡೆ ಧರ್ಮಸ್ಥಳದಲ್ಲೂ ಭಕ್ತರು. ಹೊಸ ವರ್ಷ, ಹೊಸ ಬದುಕು, ದೇವರ ಅನುಗ್ರಹದಿಂದ ಆರಂಭಿಸಬೇಕು ಅನ್ನೋದು ಎಲ್ಲರ ಬಯಕೆ. ಹಾಗಾಗಿಯೇ ಧಾರ್ಮಿಕ ಸ್ಥಳಗಳು ಭಕ್ತರಿಂದ ತುಂಬಿ ತುಳುಕ್ತಿದ್ದಾವೆ. ಹೊಸ ವರ್ಷದ ಮೊದಲ ದಿನವಾದಂತಹ ಇಂದು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಅಪಾರ ಸಂಖ್ಯೆಯ ಭಕ್ತರು ಬಂದಿದ್ದಾರೆ. ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಾವಳಿಗಳು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬಂದಿರುವಂತಹ ಅಪಾರ ಸಂಖ್ಯೆಯ ಭಕ್ತರನ್ನ. ಯಾಕೆಂದರೆ ಸಾಮಾನ್ಯವಾಗಿ ವರ್ಷದ ಮೊದಲ ದಿನ ತಾಯಿ ಚಾಮುಂಡಿಯ ದರ್ಶನ ಮಾಡಿದ್ರೆ ಒಳಿತಾಗುತ್ತೆ ಅನ್ನುವಂತಹದ್ದೊಂದು ನಂಬಿಕೆ. ಹಾಗಾಗಿ ತಾಯಿ ಚಾಮುಂಡಿಯ ದರ್ಶನಕ್ಕೆ ಅಪಾರ ಸಂಖ್ಯೆಯ ಭಕ್ತರು ಬಂದಿದ್ದಾರೆ. ಏನು ಧರ್ಮ ದರ್ಶನದ ಕ್ಯೂ ಇರ್ಬೋದು, ಅಥವಾ 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿನ ಟಿಕೆಟ್ಗಳ ಕ್ಯೂ ಇರ್ಬೋದು, ಎಲ್ಲವೂ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿದ್ದಾವೆ. ಇವತ್ತು ಬೆಳಿಗ್ಗೆಯಿಂದಲೇ ಅಪಾರ ಸಂಖ್ಯೆಯ ಭಕ್ತರು ಬಂದಿರುವಂಥದ್ದು. ಕೇಳಿ ವರ್ಷಾಂತ್ಯದ ಹಿನ್ನೆಲೆಯಲ್ಲಿ ಮೈಸೂರಿಗೆ ಈಗ ಇಡೀ ಒಂದು 4-5 ದಿನಗಳಿಂದಲೂ ಕೂಡ ಅಪಾರ ಸಂಖ್ಯೆಯ ಪ್ರವಾಸಿಗರು ಬಂದಿದ್ದರು. ಈಗ ಚಾಮುಂಡಿ ಬೆಟ್ಟಕ್ಕೆ ಪ್ರವಾಸಿಗರ ಜೊತೆಯಲ್ಲಿ ಸ್ಥಳೀಯರು ಕೂಡ ಅಧಿಕ ಸಂಖ್ಯೆಯಲ್ಲಿ ಬಂದಿದ್ದಾರೆ. ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಾವಳಿಗಳು ಇದು ಮೈಸೂರಿನ ಚಾಮುಂಡಿ ಬೆಟ್ಟದ ಹೊರಭಾಗದಲ್ಲಿ ಜನ ತಾಯಿಯ ದರ್ಶನಕ್ಕಾಗಿ ನಿಂತಿರುವಂತಹದ್ದು. ಏನು ಧರ್ಮ ದರ್ಶನದ ಕ್ಯೂ ಅಂತೂ ಬಹಳ ದೊಡ್ಡ ಮಟ್ಟದಲ್ಲಿದೆ. ತಾವು ಮತ್ತೊಂದು ಭಾಗದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು. ಬಹುತೇಕ ಏನು ಧರ್ಮ ದರ್ಶನದ ಕ್ಯೂನಲ್ಲಿ ನಿಂತಿರುವಂಥವರಿಗೆ ತಾಯಿಯ ದರ್ಶನ ಆಗೋದಕ್ಕೆ ಹೆಚ್ಚು ಕಡಿಮೆ 1.5 2 ತಾಸುಗಳು ಆಗುತ್ತೆ. ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಕ್ಯೂ ಇದೆ. ಜೊತೆಗೆ ಟಿಕೆಟ್ ಪಡೆದಂಥವ್ರಿಗೂ ಕೂಡ ಭಾಳ ಅಂದರೆ ತಡವಾಗೋ ರೀತಿಯಾದಂತಹ ರಶ್ ಇದೆ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ವರ್ಷದ ಮೊದಲ ದಿನ ಅಧಿಕ ಸಂಖ್ಯೆಯ ಭಕ್ತರು ಬರ್ತಾರೆ ತಾಯಿಯ ಚಾಮುಂಡಿಯ ದರ್ಶನಕ್ಕೆ. ಯಾಕೆಂದರೆ ವರ್ಷದ ಮೊದಲ ದಿನ